ಹಾಯ್ ಹಲೋ ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಇವತ್ತು ಮಲ್ಲಪ್ಪ ಜೋದ್ದವರು ತಮಗೆ ಇವತ್ತಿನ ಪ್ರಮುಖ ಸುದ್ದಿಗಳಿಗಾಗಿ ಆಹ್ವಾನಿಸ್ತಾ ಇದ್ದೇನೆ. ತಾವು ನೋಡಬೇಕು, ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯ ಮಾಡಿಸ್ತಾ ಇರಬೇಕು. ಈ ಪ್ರಮುಖ ಸುದ್ದಿಗಳು ನೋಡ್ತಾ ಹೋಗಿ, ಜೊತೆಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಹೋಗಿ ಅಂತ ಹೇಳ್ತಾ ನೋಡಿ ಈ ಸುದ್ದಿಗಳೆಲ್ಲ ಬರ್ತಾ ಇದ್ದಾವೆ. ಒಂದು ಐತಿಹಾಸಿಕ ಪುಟಕ್ಕೆ ಸೇರ್ತಾ ಇದೆ. ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವ ವಹಿಸಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡಲು 100 ವರ್ಷ ಆಗಿದೆ. ಅದಾದ್ಮೇಲೆ ಇವತ್ತು ನಮ್ಮ ರಾಜ್ಯದವರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಆ ಸ್ಥಾನದಲ್ಲಿ ಕೂತಿದ್ದಾರೆ. ಒಂದು ಹೊಸ ಮುನ್ನುಡಿಯನ್ನ ಬರಲಿಕ್ಕೆ ನಾವು ಹೋಗಿದ್ದೇವೆ. ಇದೇ ಗಾಂಧಿ ಬಾವಿಲಿ ನೀರು ತೆಗೆದು ಚೆಲ್ಲಿ ಇಲ್ಲಿ ಗೃಹ ಜ್ಯೋತಿ ಅನೌನ್ಸ್ ಮಾಡಿ ಈ ರಾಜ್ಯ ಅಧಿಕಾರವನ್ನ ಜನ ನಂಬಿಕೆಗೆ ಕೊಟ್ಟಿದ್ದಾರೆ. ಕೊಟ್ಟು ಮಾತನ್ನ ಉಳಿಸ್ಕೊಂಡಿದ್ದೇವೆ. ಇದು ಕಾಂಗ್ರೆಸ್ನ ತತ್ವ, ಸಿದ್ಧಾಂತ ಮತ್ತು ನಂಬಿಕೆ. ಇದ್ರ ಮೇಲೆ ನಾವು ನಡ್ಕೊಂಡು ಬಂದಿದ್ದೇವೆ. ಇವತ್ತು 100 ವರ್ಷದ ಇತಿಹಾಸಕ್ಕೆ ಮತ್ತೆ ನಾವು ಇದೇ ಜಾಗದಲ್ಲಿ ಕಾಂಗ್ರೆಸ್ನ ಕಾರ್ಯಕಾರಿ ಸಮಿತಿ, ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿ ಇಲ್ಲಿ ನಡೆಸ್ತಾ ಇದ್ದೇವೆ. ಮುಖ್ಯವಾಗಿ ಏನೊಂದು ಪಂಚಮಶಾಲಿ ಲಿಂಗಾಯತರ ವಿಚಾರದಲ್ಲಿ ಅವರು ಬಹು ವರ್ಷದಿಂದ ಒಂದು ಹೋರಾಟ ನಡೀತಿದೆ. ಅವರು ತಮ್ಮ ಪಾಡಿಗೆ ಏನೊಂದು ಅಧಿವೇಶನ ನಡೆದಾಗ ಸರ್ಕಾರದ ಮೇಲೆ ಒತ್ತಡ ತರಬೇಕು, ಸರ್ಕಾರದ ಗಮನ ಸೆಳೀಬೇಕು. ಈ ವಿಚಾರದಲ್ಲಿ ಅವರೊಂದು ಸಮಾವೇಶವನ್ನು ಮಾಡಿದರು. ಈ ಸಮಾವೇಶದಲ್ಲಿ ಸಾವಿರಾರು ಜನ ಬಂದು ಭಾಗವಹಿಸಿದರು. ಇದನ್ನು ಶಾಂತಿಯುತವಾಗಿ ನಡೆಸ್ತಿದ್ರು. ಸರ್ಕಾರ ಇದನ್ನು ನಿರ್ವಹಣೆಯನ್ನು ಮಾಡಲಿಕ್ಕೆ, ಅದನ್ನು ಶಾಂತಿಯುತವಾಗಿ ಎಲ್ಲವನ್ನು ನಿರ್ವಹಣೆ ಮಾಡೋದ್ರಲ್ಲಿ ಸಂಪೂರ್ಣವಾಗಿ ವಿಫಲವಾಗಿರುವಂಥದ್ದು ಕಂಪ್ಲೀಟ್ಲಿ ಇಂಟೆಲಿಜೆನ್ಸ್ ಫೇಲ್ಯೂರು ಮತ್ತು ಸರ್ಕಾರದ ವಿಫಲತೆ. ಒನ್ ನೇಷನ್ ಒನ್ ಎಲೆಕ್ಷನ್ ಇದು ಭಾಳ ಭರವಸೆದಾಯಕವಾಗಿರುವಂಥ ಒಂದು ನೀತಿ, ಒಂದು ಕಾನೂನು. ಈ ಕಾನೂನು ನಾವು ಇಡೀ ದೇಶದಲ್ಲಿ ಎದುರು ನೋಡ್ತಾ ಇದ್ದೀವಿ. ಯಾವಾಗ ನೋಡ್ರೂ ಚುನಾವಣೆ, ಯಾವಾಗ ಬೇಕಾದ್ರೂ ಚುನಾವಣೆ ನಡೀತಾನೇ ಇರುತ್ತೆ. ಹಾಗಾಗಿ ಇವಕ್ಕೆಲ್ಲ ಇತಿಶ್ರೀ ಹೇಳಬೇಕು, ಪ್ರಗತಿಯನ್ನು ಕಾಣಬೇಕು, ಸುಧಾರಣೆಯನ್ನು ಕಾಣಬೇಕು. ಹೆಚ್ಚಿನ ಸಮಯ ಆಡಳಿತಕ್ಕೆ ಕೊಡೋದು ಬದಲು, ಅಭಿವೃದ್ಧಿಗೆ ಕೊಡೋದು ಬದಲು ಕೇವಲ ರಾಜಕೀಯಕ್ಕೆ ಸೀಮಿತವಾಗಿರುವಂಥದ್ದಾಗುತ್ತೆ. ಉದ್ದೇಶ ಒಂದು ಪ್ರಜಾಪ್ರಭುತ್ವದಲ್ಲಿ ಒಂದು ಚುನಾವಣೆ ನಡೆಯೋದು ಜನರ ಆಶಾ ಭಾವನೆಗಳಿಗೆ, ಅವರ ಒಂದು ಸಬಲೀಕರಣಕ್ಕೆ, ಅವ್ರಿಗೆ ಉತ್ತಮವಾದಂಥ ಬದುಕನ್ನು ಕೊಡಲಿಕ್ಕೆ, ಗುಣಮಟ್ಟದ ಜೀವನವನ್ನು ಕಾಣಲಿಕ್ಕೆ ಅವ್ರೇನು ಬಯಸ್ತಾ ಇದ್ದಾರೋ ಆ ಬಯಕೆಯನ್ನು, ಅವ್ರ ಇಚ್ಛೆಗಳನ್ನು ಪೂರೈಸಲಿಕ್ಕೆ ಈ ಚುನಾವಣೆಗಳು, ಪ್ರಜಾಪ್ರಭುತ್ವಗಳು ಪೂರಕವಾಗಿರಬೇಕು. ಇದು ನೋಡ್ರಿ ಒಂದು ಭಾರವಾಗಿದೆ. ಈ ಭಾರ ಆಗುವಂಥದ್ದು ಆಗಬಾರ್ದು. ಇದನ್ನು ಮನದಲ್ಲಿಟ್ಕೊಂಡು, ಗಮನದಲ್ಲಿಟ್ಕೊಂಡು ಇದು ಒಂದು ದೊಡ್ಡ ಸುಧಾರಣೆ ಈ ದೇಶದಲ್ಲಿ ಕಾಣುವಂಥದ್ದಾಗುತ್ತೆ. ಹಾಗಾಗಿ ಕೇಂದ್ರ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಯವರ ಒಂದು ನಾಯಕತ್ವದಲ್ಲಿ ಈ ನಿಲುವು ಅಥವಾ ಈ ಕ್ಯಾಬಿನೆಟ್ನಲ್ಲಿ ಏನು ಇವತ್ತು ಅನುಮೋದನೆಯನ್ನು ಕೊಟ್ಟು ಏನು ಸಂಸತ್ತಿಗೆ ತರುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ, ಅದಕ್ಕೆ ನನ್ನ ಧನ್ಯವಾದಗಳು ಮತ್ತು ಶುಭಾಶಯಗಳು. ಶಂಕುಸ್ಥಾಪನೆ ನಡೀತಾ ಇದೆ. ಒಂದು ಪತ್ರಿಕಾ ಭವನ, ಇನ್ನೊಂದು ತೋಟಗಾರಿಕೆ ಕಟ್ಟಡ ಭೂಮಿ ಪೂಜೆ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಆತ್ಮೀಯರು ಸಚಿವರಾದ ಎಸ್ ಮಲ್ಲಿಕಾರ್ಜುನ್ ಅವರಿದ್ದಾರೆ, ಶಾಸಕರು ವೈದ್ಯವರು, ಬಾಬಾ ಸಾಹೇಬ್ ಪಾಟೀಲ್ ಅವರು, ರಾಜೀವ್ ಸೇಠ್ ಅವರು, ಇನ್ನುಳಿದ ಎಲ್ಲ ನಮ್ಮ ಹಿರಿಯ ಅಧಿಕಾರಿಗಳು ಕೂಡ ಇವತ್ತು ಉಪಸ್ಥಿತರಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ, ಅವರ ಉಪಸ್ಥಿತಿಯಲ್ಲಿ ಕಟ್ಟಡದ ಭೂಮಿ ಪೂಜೆ ನೆರವೇರಿಸಿದ್ದೇವೆ. ವಿಶೇಷವಾಗಿ ಬಹಳ ದಿನಗಳಿಂದ, ಸುಮಾರು ವರ್ಷಗಳಿಂದ ಅದನ್ನು ಸಮಸ್ಯೆಗಳನ್ನು ನಾವು ಕೇಳ್ತಾ ಇದ್ದೀವಿ. ಪ್ರತಿ ಸರ್ಕಾರ ಬಂದಾಗ ಅದ್ರ ಬಗ್ಗೆ ಮನವಿ ಸಲ್ಲಿಸ್ತಾ ಇದ್ರು. ಪರಿಹಾರ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಅದನ್ನು ನಮ್ಮ ಜಿಲ್ಲಾಧಿಕಾರಿಗಳು ಎಲ್ಲ ರೀತಿ ಸಮಗ್ರವಾಗಿ ಚರ್ಚೆ ಮಾಡಿ ಇದನ್ನು ಶಾಶ್ವತ ಪರಿಹಾರ ಮಾಡಬೇಕಂತ ಒಂದು ದೃಢ ಸಂಕಲ್ಪ ಮಾಡಿದ ಹಿನ್ನೆಲೆಯಲ್ಲಿ ಇವತ್ತು ಭಾಳ ಬೇಗ ನಮಗೆ ಜಾಗ ಬಂದಿದೆ. 25 ಲಕ್ಷ ರೂಪಾಯಿ ಅವರ ಅಕೌಂಟಲ್ಲಿ ಕೂಡ ಕೊಡುವಂಥ ಈಗಾಗಲೇ ಭರವಸೆ ಕೂಡ ನೀಡಿದ್ದಾರೆ. ಇನ್ನೂ
ಕಟ್ಟಡಕ್ಕೆ ಅನುದಾನ ಅವಶ್ಯಕತೆ ಇದೆ. ನೋಡೋಣ ಯಾವ ಇಲಾಖೆಯಿಂದ ಯಾವ ರೀತಿ ಕೊಡಬೇಕು, ಅತ್ಯಾಧುನಿಕ ಆಗಬೇಕು, ಅದು ಒಳ್ಳೆ ಮಾಡಲ್ ಆಗಿ ಆಗಬೇಕು ಅಂತ. ಇಲ್ಲಿವರೆಗೆ ತಾವೆಲ್ಲ ಸುದ್ದಿಗಳು ನೋಡ್ತಾ ಬಂದ್ರಿ, ನೋಡಿದಿರಿ. ನಿಮ್ಮ ಖುಷಿನೂ ಆಗಿರ್ಬೋದು, ಅಥವಾ ಒಂದು ಸಂತೋಷ ಆಗಿರ್ಬೋದು, ಅದು ದುಃಖನೂ ಅನಿಸ್ಬೋದು. ಯಾಕೆ ಸುದ್ದಿ ಹಾಕಿದಾರಪ್ಪ ಅಂತ ಅನಿಸ್ಬೋದು. ಏನು ಅನಿಸಲ್ಲ ನಿಮಗೆ, ನಿಮ್ಮ ಮನಸ್ಸಿಗೆ ಈಗ ನಮ್ಗೆ ಭಾಳ ಪ್ರಮುಖ. ಈ ಸುದ್ದಿಗಳು ನಿಮ್ಗೆ ಏನು ಅನಿಸಿದ್ರು ನೀವು ಕಾಮೆಂಟ್ ಬಾಕ್ಸಲ್ಲೇ ಹೇಳ್ತಾ ಇರ್ರಿ. ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಿಗೆ ಇದನ್ನು ಶೇರ್ ಮಾಡ್ತಾ ಇರ್ರಿ ಈ ನ್ಯೂಸ್ಗಳನ್ನು. ಜೊತೆಗೆ ಏನಪ್ಪ ಅಂದ್ರೆ ಹೇ ಸೀತಾರಾಮ್ ನಿರಂತರ ನೋಡ್ತಾ ಇರ್ರಿ. ಹೇ ಸೀತಾರಾಮ್ ಸತ್ಯದ ಕೈಗಳೇ ವಂದನೆಗಳು.